ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ನೌಕರರಿಂದ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಎಂದಿನಂತೆ ಸಂಚಾರವನ್ನು ನಡೆಸುತ್ತವೆ ಕೆಎಸ್ಆರ್ಟಿಸಿ ಬಸ್ಗಳು. ರಾಜ್ಯಾದ್ಯಂತ ಇಂದಿನಿಂದ ಬಸ್ ಮುಷ್ಕರವನ್ನು ನಡೆಸಲಾಗ್ತಾ ಇದೆ. ಸರ್ಕಾರದ ಮನವಿ, ಹೈಕೋರ್ಟ್ ಸೂಚನೆಗೂ ಕೂಡ ಕಿವಿಗೊಡದೆ ಸಾರಿಗೆ ನೌಕರರು ಸಿಎಂ ಸಂಧಾನ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಬಸ್ ಮುಷ್ಕರಕ್ಕೆ ಮುಂದಾದ್ರು. ಆದರೆ ಕೆಲವೊಂದಿಷ್ಟು ಕಡೆ ಈ ಮುಷ್ಕರದ ಬಿಸಿ ತಟ್ಟಿದ್ರೆ ಇನ್ನು ಕೆಲವೊಂದಿಷ್ಟು ಕಡೆ ಈ ಮುಷ್ಕರದ ಬಿಸಿ ತಟ್ಟಿಲ್ಲ. ಶಿವಮೊಗ್ಗದಲ್ಲಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇರುವಂತದ್ದು. ಶಿವಮೊಗ್ಗದಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನು ನಡೆಸ್ತಾ ಇದೆ. ಶಿವಮೊಗ್ಗ ವಿಭಾಗದಿಂದ 375 ಬಸ್ಗಳ ಸಂಚಾರ ಆಗಿರುವಂತದ್ದು. ಶಿವಮೊಗ್ಗ ಬಸ್ ನಿಲ್ದಾಣಕ್ಕೆ ಪ್ರತಿದಿನ 1190 ಬಸ್ಗಳು ಆಗಮಿಸ್ತಾ ಇದ್ವು. ಶಿವಮೊಗ್ಗ ಡಿಪೋದಿಂದ 45 ಬಸ್ ರಾಜಧಾನಿ ಬೆಂಗಳೂರಿಗೆ ಸಂಚಾರವನ್ನ ಮಾಡ್ತಾ ಇದ್ವು. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿರುವಂತದ್ದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಸಾರಿಗೆ ಮುಷ್ಕರರ ಬಿಸಿ ತಟ್ಟಿಲ್ಲ ಅಂತ ಹೇಳಬಹುದು. ಸೊ ಹಾಗಾಗಿ ಪ್ರತಿನಿತ್ಯ ಬಸ್ ಓಡಾಟದಲ್ಲಿ ಸದ್ಯದ ಮಟ್ಟಿಗೆ ಇವತ್ತು ಬಸ್ ಸಂಚಾರ ಆಗಿರುವಂತದ್ದು. ಎಂದಿನಂತೆ ಕೂಡ ಸಂಚಾರ ನಡೀತಾ ಇದೆ. ಒಟ್ಟಾರೆಯಾಗಿ ಶಿವಮೊಗ್ಗದ ವಿಭಾಗದಿಂದ 375 ಬಸ್ಗಳು ಸಂಚಾರವನ್ನ ಮಾಡಿರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬಂದು ಬಿಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಅದರ ಬಿಸಿ ಅನ್ನುವಂಥದ್ದು ತಟ್ಟಿದೆ. ಈಗ ಬೀದರ್ ಆಗಿರ್ಬೋದು, ಕೆಲವೊಂದಿಷ್ಟು ಭಾಗದಲ್ಲಿ ಬೆಳಗ್ಗೆಯಿಂದಲೇ ಯಾವುದೇ ತರದ್ದು ಬಸ್ಗಳು ಸಂಚಾರವನ್ನ ನಡೆಸಿಲ್ಲ. ಸರ್ಕಾರಕ್ಕೆ ಬಿಸಿ ಮುಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ ನೌಕರರ ಸಮಸ್ಯೆಯನ್ನ ಬಗೆಹರಿಸಿಲ್ಲ ರಾಜ್ಯ ಸರ್ಕಾರ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಕಿಡಿಕಾರಿರುವಂತದ್ದು. ಎಸ್ಮಾ ಜಾರಿ ಮಾಡಿ ನೌಕರರನ್ನ ಹೆದರಿಸುವ ಕೆಲಸ ಮಾಡ್ತಾ ಇದೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಾರಿಗೆ ನೌಕರರ 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು. ಕಳೆದ 2024ರ ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು. ಖಾಸಗೀಕರಣ ನಿಲ್ಲಬೇಕು. ಕಾರ್ಮಿಕರ ಮೇಲಿನ ಕಿರುಕುಳ ನಿಲ್ಲಿಸಬೇಕು. ವಿದ್ಯುತ್ ಚಾಲಿತ ಬಸ್ನಲ್ಲೂ ಕೂಡ ಸಾರಿಗೆ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆಯಾಗಿದೆ. ಈ ಬೇಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಂಧಾನ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಕೆಲವೊಂದಿಷ್ಟು ಕಡೆ ಈ ಮುಷ್ಕರದ ಬಿಸಿ ತಟ್ಟಿಲ್ಲ. ಶಿವಮೊಗ್ಗದಲ್ಲೂ ಕೂಡ ಇದರ ಬಿಸಿ ತಟ್ಟಿಲ್ಲ. ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅವರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಅವರು ಸ್ಟ್ರೈಕ್ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಅದನ್ನು ಅವರು ಇವತ್ತು ಹೊಸದಾಗಿ ಹೇಳ್ತಾ ಇಲ್ಲ. ಈ ಹಿಂದೂ ಕೂಡ ಹೇಳಿದ್ರು. ಅದಕ್ಕೊಂದಷ್ಟು ಮಾತುಕತೆಗಳನ್ನು ಮಾಡಿ ಅದರಿಂದ ಸ್ಟ್ರೈಕ್ ಇಂದ ಕಾಲ್ ಆಫ್ ಮಾಡ್ಕೊಂಡು ವಾಪಸ್ ಬರುವಂತ ಕೆಲಸವನ್ನು ಅವ್ರು ಮಾಡಿದ್ರು. ಸರ್ಕಾರ ಅವರಿಗೆ ಭರವಸೆ ಕೊಡ್ತು, ನಿಮ್ಮ ಎಲ್ಲ ಸಂಗತಿಗಳನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿ. ಬೆಳಗಾಂ ಅಧಿವೇಶನದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೆ. ಆದರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಕೆಎಸ್ಆರ್ಟಿಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ, ನೌಕರರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ಸಂಗತಿನ ಚರ್ಚೆ ಮಾಡದೇ ಇರೋ ರೀತಿಯೊಳಗಡೆ, ಚಿಂತನೆ ಮಾಡದೇ ಇರೋ ರೀತಿಯೊಳಗಡೆ ಸಭೆ ನಡೆಸಿ ಅವ್ರ ಬಗ್ಗೆ ಯಾವುದೇ ರೀತಿಯ ನಿರ್ಣಯಗಳನ್ನು ಮಾಡದೇ ಇರೋಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಇವತ್ತು ಹೋರಾಟದ ಬಿಗಿ ಮಾಡ್ತೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹುಷಾರ್, ಎಸ್ಮಾ ಜಾರಿ ಮಾಡ್ತೇನೆ, ಎಸ್ಮಾ ಜಾರಿ ಮಾಡಿ ಅನ್ನೋಂಥ ರೀತಿಯೊಳಗಡೆ ಮಾತಾಡ್ತಾ ಇದ್ದಾರೆ. ನೌಕರರಿಗೆ ಹೆದರಿಸುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಈ ಸಂಗತಿಗಳು ನೆನಪಾಗತ್ತೆ ಅಂತ ಹೇಳಿದ್ರೆ, ಈ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ ಆ ಸಂದರ್ಭದಲ್ಲಿ ಹೋರಾಟ ನಡೆಯುವಂತ ಸಂದರ್ಭದೊಳಗಡೆ ಅನಿವಾರ್ಯವಾಗಿ ಎಸ್ಮಾವನ್ನು ಜಾರಿ ಮಾಡಬೇಕಾಗತ್ತೆ, ಆ ರೀತಿಯ ಕಾರ್ಯಗಳನ್ನು ಮಾಡಬೇಡಿ ಅಂತ ಹೇಳಿ
ಅವತ್ತು ಹೇಳಿದ್ರು ಯಡಿಯೂರಪ್ಪನವರು. ಆದ್ರೆ ಅವತ್ತು ವಿರೋಧ ಪಕ್ಷದಲ್ಲಿದ್ದಂಥ ಇದೇ ಸಿದ್ದರಾಮಯ್ಯನವರು, ಏನ್ರಿ ಯಡಿಯೂರಪ್ಪನವರೇ ಎಸ್ಮಾ ಜಾರಿ ಮಾಡಿ ಅವರಿಗೆ ಇದು ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತೀರಲ್ರಿ, ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನು ಕೊಡೋಕ್ಕೆ ನಿಮಗೆ ಸರ್ಕಾರಕ್ಕೆ ಶಕ್ತಿ ಇಲ್ಲೇನ್ರಿ, ಯೋಗ್ಯತೆ ಇಲ್ಲೇನು ಅಂತ ಕೇಳಿದ್ರು. ಅದು ಇವತ್ತು ಪುನರಾವರ್ತನೆ ಆಗ್ತಾ ಇದೆ. ನೀವು ಅವತ್ತು ಹೇಳಿಬಿಟ್ರಿ ಎಸ್ಮಾ ಬಗ್ಗೆ, ಯಡಿಯೂರಪ್ಪನವ್ರ ಯೋಗ್ಯತೆ ಬಗ್ಗೆನೂ ಚರ್ಚೆ ಮಾಡಿಬಿಟ್ರಿ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಎಸ್ಮಾ ಜಾರಿಯ ಬಗ್ಗೆ ಇವತ್ತು ಚರ್ಚೆ ಮಾಡಿ ಆ ಕಾರ್ಮಿಕರಿಗೆ, ನೌಕರರಿಗೆ ಆ ಹೋರಾಟವನ್ನು ಸದೆಬಡಿಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರ ಸಮಸ್ಯೆಗಳನ್ನು ಈಡೇರಿಸಬೇಕು ನೀವು. ನಮಗೆಲ್ಲ ಒಂದ್ ಕಡೆ ಅನುಮಾನ ಪ್ರಾರಂಭ ಆಗಿದೆ. ಏನು ಅನುಮಾನ ಅಂತ ಹೇಳಿದ್ರೆ, ಸರ್ಕಾರ ಪ್ರಾಯೋಜಿತ ಹೋರಾಟನ ಇದು ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ ನಮಗೆ. ಯಾಕೆ ಅಂದ್ರೆ KSRTC ಲಾಸಲ್ಲಿತ್ತು, ಅದಕ್ಕೆ ಬೇಕಾಗಿರೋಂಥ ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು, ಪ್ರಯಾಣವನ್ನ. ಅದಕ್ಕೆ ಬೇಕಾಗಿರುವಂಥ ಹಣ ಅಲ್ಲಿಗೆ ತುಂಬಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅದ್ರ ಪರಿಣಾಮ ಅವರ ಸಮಸ್ಯೆಯನ್ನ ದೊಡ್ಡದು ಮಾಡಿ ಈ ತೀರ್ಮಾನಕ್ಕೆ ಎಳ್ಳು ನೀರು ಬಿಡುವಂಥ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದೆಯಾ ಅಂತೇಳಿ ನನಗೆ ಗುಮಾನಿ ಶುರು ಆಗಿದೆ. ಇಲ್ಲಾಂದ್ರೆ ಇದು ಸಮಸ್ಯೆ ಪರಿಹಾರ ಮಾಡಬೇಕಾಗಿತ್ತು. ಅವ್ರಿಗೆ ಕೊಡಬೇಕಾದಂಥ ಹಣವನ್ನು ಕೊಡಬೇಕು. 800 ಕೋಟಿ ಕೊಡ್ತೀನಿ ಅಂತ ಏನೋ ಪ್ರಾಮಿಸ್ ಮಾಡ್ತಾ ಇದ್ದೀರಿ, ಉಳಿದಿದ್ದು ಯಾಕೆ ಕೊಡೋದಿಲ್ಲ? ಅವ್ರ ಹೋರಾಟ ಜಾಸ್ತಿ ಮಾಡಲಿ ಅಂತ ಹೇಳಿ ನೀವೇನೇ ಪ್ರೇರಣೆ ಕೊಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಪಂಚ ಯೋಜನೆಗಳನ್ನ ಎಲ್ಲ ಒಂದ್ ಕಡೆಗೆ ಹಣ ಇಲ್ಲ ಅಂತ ತೋರಿಸ್ತಾ ಇರೋಂಥ ಕಾರಣಕ್ಕೋಸ್ಕರ. ಎಸ್, ಒಂದ್ ಕಡೆ ನೋಡಿ, ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶಾಸಕ ಚನ್ನಕೇಶವ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಈ ವಿಚಾರವಾಗಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಪ್ರಮುಖವಾಗಿ ಇಂದಿನಿಂದ ಬಸ್ ಮುಷ್ಕರ ನಡೀತಾ ಇದೆ. ರಾಜ್ಯದಾದ್ಯಂತ ಸಾರಿಗೆ ನೌಕರರು ಸರ್ಕಾರದ ಮನವಿಗೂ ಹೈಕೋರ್ಟ್ ಸೂಚನೆಗೂ ಬಗ್ಗದೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾತ್ರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ, ಏನು KSRTC ನೌಕರರ ಸಮಸ್ಯೆ ಬಗೆಹರಿಸ್ತೇವೆ ಎಂದಿದ್ದ ಸರ್ಕಾರ ಇಲ್ಲಿವರೆಗೂ ಏನು ಸಮಸ್ಯೆ ಬಗೆಹರಿಸಿಲ್ಲ. ಸೊ ಆ ವಿಚಾರವಾಗಿ ಏನು ಕೆಲವು 10-15 ದಿನಗಳ ಹಿಂದೆಯಿಂದ ಏನು ಮುಷ್ಕರ ಮಾಡ್ತೀವಿ ಅಂತೇಳಿ ಏನು ಸರ್ಕಾರ KSRTC ನೌಕರರು ಹೇಳ್ತಾ ಇದ್ರು. ಸೊ ಅದ್ರ ಪ್ರಕಾರ ನಿನ್ನೆ ಏನು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ರು, ಮೀಟಿಂಗ್ ಕೂಡ ಮಾಡಿದ್ರು. ಸೊ ಏನು ಆ ಮೀಟಿಂಗು ಕೂಡ ಫಲಪ್ರದ ಆದಾಗೆ ಕಾಣಿಸ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಏನು ಇವತ್ತು ರಾಜ್ಯಾದ್ಯಂತ KSRTC ನೌಕರರು ಮುಷ್ಕರ ಮುಂದುವರೆಸಿದ್ರು. ಬಟ್ ಶಿವಮೊಗ್ಗದಲ್ಲಿ ಮಾತ್ರ ಏನು ಮುಷ್ಕರದ ಕಾವು ಏನು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಆಕ್ಚುಲಿ ಏನು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 204 ಬಸ್ಸು ಓಡಾಡಬೇಕಿತ್ತು. ಸೊ ಆ ದೃಷ್ಟಿ ಅದರಲ್ಲಿ 190 ಬಸ್ಗಳು ಓಡಾಡಿದೆ. ಇನ್ನು ಏನು 14 ಬಸ್ಗಳು ಮಾತ್ರ ಓಡಾಡದೇ ಇರುವಂತದ್ದು. ಬಟ್ ಶಿವಮೊಗ್ಗದಲ್ಲಿ ಪ್ರಯಾಣಿಕರು ಮಾತ್ರ ಮುನ್ನೆಚ್ಚರಿಕೆ ಕ್ರಮವಾಗಿ ಜಾಸ್ತಿ ಏನು ಸಿಟಿ ಕಡೆ ಅಥವಾ ಪ್ರಯಾಣ ಮಾಡೋದನ್ನ ಸ್ಟಾಪ್ ಮಾಡ್ದಂಗಿದೆ. ಪ್ರಯಾಣಿಕರು ಜಾಸ್ತಿ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡಿನಲ್ಲಿ ಕಾಣಿಸ್ತಾ ಇಲ್ಲ. ಒಟ್ಟಾರೆ ಏನಾಗಿದೆ, ಈ ಸರ್ಕಾರ ಮತ್ತೆ ನೌಕರ ತಿಕ್ಕಾಟದಲ್ಲಿ ಪ್ರಯಾಣಿಕರಿಗೆ ಅಥವಾ ಕೆಲ್ಸಕ್ಕೆ ಹೋಗುವಂತರಿಗೆ ಬಹುಮುಖ್ಯವಾಗಿ ತೊಂದರೆ ಆಗಿರುವಂತದ್ದು. ಬಟ್ ಶಿವಮೊಗ್ಗದಲ್ಲಿ ಬಂದ್ರೆ ಇನ್ನು ಶಿವಮೊಗ್ಗದಿಂದ ಸುಮಾರು 1900 ಬಸ್ಗಳು ವಿವಿಧ ಜಿಲ್ಲೆಗಳಿಗೆ ಓಡಾಡ್ತಾ ಇತ್ತು. ಮತ್ತೆ ದಿನಕ್ಕೆ ಸುಮಾರು 35,000ಕ್ಕಿಂತ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಬಟ್ ಇಲ್ಲಿವರೆಗೂ ಮಾಹಿತಿ ಪ್ರಕಾರ ಏನು ಒಂದು 10 ರಿಂದ 12,000 ಜನ ಅಷ್ಟೇನೆ ಪ್ರಯಾಣಿಸಿದ್ದಾರೆ. ಬಟ್ ಈ ಶಿವಮೊಗ್ಗದಲ್ಲಿ ಯಾವುದೇ ತರ ಇದು KSRTC ನೌಕರ ಬಂದು ಬಿಸಿ ಯಾವುದೇ ಜನಗಳಿಗೆ ಅಥವಾ ಜನಸಾಮಾನ್ಯರಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು ರೂಪ. ಎಸ್, ಪ್ರಮುಖವಾಗಿ ನೋಡಿ, ಈಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿನ ನಡೆಸಿರುವಂತದ್ದು.
ಶಾಸಕರು ಕೂಡ ಬಿಜೆಪಿ ಸರ್ಕಾರದಿಂದ ಈಗಾಗಲೇ ಈ ವಿಚಾರವಾಗಿ ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಕಾಂಗ್ರೆಸ್ನವರು ತಮ್ಮ ಕೆಲಸ ಕಾರ್ಯದಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಪರ್ಯಾಯ ವ್ಯವಸ್ಥೆ ಏನಾದ್ರು ಕಲ್ಪಿಸಲಾಗಿದೆಯಾ ಅಲ್ಲಿ? ಏನ್ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಎಸ್ ರೂಪ, ಏನು ಕೆಎಸ್ಆರ್ಟಿಸಿ ಬಸ್ ನೌಕರರು ಮುಷ್ಕರ ಮಾಡ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಪರ್ಯಾಯ ಪ್ರೈವೇಟ್ ಬಸ್ಗಳ ವ್ಯವಸ್ಥೆ ಮತ್ತೆ ಅದೇ ಕೆಎಸ್ಆರ್ಟಿಸಿ ಏನು ತರಬೇತಿ ಡ್ರೈವರ್ ಮತ್ತೆ ನಿರ್ವಾಹಕರು ಏನಿದ್ರು ಅವರಿಂದ ಬಸ್ಗಳನ್ನ ರನ್ ಮಾಡ್ತಾ ಇರುವಂತದ್ದು ಪ್ರಸ್ತುತ. ಏನು ಕೆಎಸ್ಆರ್ಟಿಸಿ ಬಸ್ಸಿನ ಪರ್ಮನೆಂಟ್ ನೌಕರರು ಏನಿದ್ದಾರೆ ಅವರು ಕೆಲವರು ಡ್ಯೂಟಿಗೆ ಹಾಜರಾಗಿಲ್ಲ, ಕೆಲವರು ಹಾಜರಾಗಿದ್ದಾರೆ. ಬಟ್ ಹಾಜರಾಗದೇ ಇರುವಂತ ಅವರ ಅನುಪಸ್ಥಿತಿಯಲ್ಲಿ ಏನು ಟ್ರೈನಿ ಡ್ರೈವರ್ಗಳು ಮತ್ತೆ ನಿರ್ವಾಹಕರು ಇದ್ರು ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಅವ್ರನ್ನ ಉಪಯೋಗಿಸ್ಕೊಂಡು ಬಸ್ಗಳನ್ನ ರನ್ ಮಾಡ್ತಾ ಇರುವಂತದ್ದು ಶಿವಮೊಗ್ಗದಲ್ಲಿ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಬೇಕು ಎಲ್ಲ ಪ್ರೈವೇಟ್ ಬಸ್ಗಳನ್ನ ಅಥವಾ ಪ್ರೈವೇಟ್ ಡ್ರೈವರ್ಗಳನ್ನ ಇವನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಶಿವಮೊಗ್ಗ, ಎಸ್ಪೆಷಲಿ ಶಿವಮೊಗ್ಗ ಡಿಪೋದಲ್ಲಿ. ಬಟ್ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ. ಈಗ ನೌಕರರು 1 ಲಕ್ಷಕ್ಕಿಂತ ಹೆಚ್ಚು ನೌಕರರು ಅವರ ಹೊಟ್ಟೆಪಾಡಿಗಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದು ಅಥವಾ ಅವರು ಏನು ಅವರು ವೈಯಕ್ತಿಕ ಕೆಲಸಗಳಲ್ಲಿ ಸರ್ಕಾರ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಬ್ಯುಸಿ ಆಗಿರೋದ್ರಿಂದ ಏನು ನೌಕರರಿಗೆ ತುಂಬಾ ತೊಂದರೆ ಆಗಿದೆ. ನಮ್ಮ ಸರ್ಕಾರ ಇದ್ದಾಗ ನೌಕರರ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ವಿ. ಏನೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರ ಈ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆ ಅಥವಾ ಅವರ ಮುಖ್ಯಮಂತ್ರಿ ಆದ್ಮೇಲೆ ಅವರಿಗೆ ಕೊಡುವಂತ ಸಂಬಳ ಕೂಡ ಕೊಡುವಂತ ಕಷ್ಟ ಆಗ್ತಿದೆ ಈ ಗ್ಯಾರಂಟಿ ಇದರಿಂದ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಶಿವಮೊಗ್ಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ ಸಂಚಾರ ನಡೀತಾ ಇದೆ. ಅದಾದ ನಂತರವಾಗಿ ಶಿವಮೊಗ್ಗದಲ್ಲಿ ಶಾಸಕರು ಸರ್ಕಾರದ ವಿರುದ್ಧ ವಾಗ್ದಾಳಿನ ನಡೆಸುತ್ತಿದ್ದಾರೆ. ಜನರು ನಿನ್ನೆ ಕೂಡ ಸಾಕಷ್ಟು ತಿಳಿದಿರುತ್ತೆ ಬಸ್ಗಳು ಇರಲ್ಲ ಅಂತ. ಸೊ ಬಸ್ಗಳು ಇರಲ್ಲದಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ಅನ್ನುವಂಥದ್ದು ಶಿವಮೊಗ್ಗದಲ್ಲಿ ತಟ್ಟಿಲ್ಲ.